ಸ್ವಾಗತ ಸುಸ್ವಾಗತ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳ್ತಾನೆ ಇದ್ದಾರೆ. ದಟ್ ಮೈಟ್ ಬಿ ಆನ್ MBA, MCA ಆ್ಯಂಡ್ MTech. ಓಕೆ, ಸೊ ಇವಾಗ CSEದವರು ಭಾಳ ಜನ ಸರ್ ನಮಗೆ ಯಾರೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್, ನಮ್ಮದು ಒಂದು ಬಿಗ್ ಇಶ್ಯೂ ಆಗಿದೆ, ಅದ್ರ ಬಗ್ಗೆ ಅಡ್ರೆಸ್ ಮಾಡಿ ಅಂತ ಭಾಳ ಜನ ಕ್ವಶನ್ ಕೇಳಿದ್ರು. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ ವಿಡಿಯೋ ಇರುತ್ತೆ. ಪ್ಲಸ್ ಅದೇ ರೀತಿ MBA, MCದವರು ಕೂಡ ಅಪ್ಡೇಟ್ಸ್ ಇದ್ದಾವೆ. ಓಕೆ, ಸೊ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಆಫ್ ಆಲ್ ಒಬ್ಬ ವಿದ್ಯಾರ್ಥಿ ಡೌಟನ್ನು ಕೇಳಿದ್ದಾರೆ. ಏನಂದರೆ ಸರ್ ನಂದು 43 ಮಾರ್ಕ್ಸ್ ಬಂದಿದೆ, ಅದು ಒಂದು ಒಳ್ಳೆ ರ್ಯಾಂಕ, ಒಳ್ಳೆ ಕಾಲೇಜ್ ಸಿಗ್ಬೋದಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾನು ಮುಂಚಿತವಾಗ್ಲಿ ಅಂತ ಹೇಳ್ತಾನೆ ಬಂದಿದ್ದೇನೆ. ಸೊ ಇನ್ ಕೇಸ್ ನಿಮಗೆ ಕಡಿಮೆ ಮಾರ್ಕ್ಸ್ ಬಂತಂದ್ರೂ ಕೂಡ ಕೌನ್ಸಿಲಿಂಗ್ ಪ್ರೊಸೆಸ್ ಚೆನ್ನಾಗಿ ಭಾಗವಹಿಸಿ. ಅಟ್ಲೀಸ್ಟ್ ಒಂದು ಚಲೋ ಕಾಲೇಜ್ ನಿಮಗೆ ಸಿಗುತ್ತೆ. ಓಕೆ, ಯಾಕೆಂದರೆ ರೌಂಡ್ 1, ರೌಂಡ್ 2, ರೌಂಡ್ 3 ಇರುತ್ತೆ. ನೀವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತೀರಾ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕೆಲವೊಂದು ಟ್ರಿಕ್ಸ್ ಇದ್ದಾವೆ, ಟೆಕ್ನಿಕ್ಸ್ ಇದ್ದಾವೆ. ಓಕೆ, ಅದ್ರ ಮುಖಾಂತರ ನೀವು ಒಂದು ಅಟ್ಲೀಸ್ಟ್ ಇದ್ದಿದ್ರಲ್ಲೇ ಒಂದು ಒಳ್ಳೆ ಕಾಲೇಜ್ ಔಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನು, ಸರ್ ವಿ ಆರ್ ವೆರಿ ಸ್ಯಾಡ್ ಟು ನೋ ದಟ್ ಯಾರು ಯೂಟ್ಯೂಬರ್ ಕೂಡ ಅಡ್ರೆಸ್ ಮಾಡ್ತಾ ಇಲ್ಲ ಅಂತ, ಕಂಪ್ಯೂಟರ್ ಸೈನ್ಸ್ ಒಂದು ಇಶ್ಯೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನಂದರೆ, ಸೊ ನಿಮಗೆ ಇವಾಗ ಸಿಕ್ಕಿರುವಂಥ ಮಾರ್ಕ್ಸು ಮತ್ತು ಏನು ಇವ್ಯಾಲ್ಯೂಯೇಷನ್ ಇದೆ ಮತ್ತು ಆನ್ಸರ್ ಕೀನೇ ತಪ್ಪಿದೆ. ಕೆಲವೊಬ್ರು ಹಂಗೆ ಹೇಳ್ತಾ ಇದ್ದಾರೆ, ಸರ್ ನಮಗೆ ಇವಾಗ ನಾವು ಕರೆಕ್ಟ್ ಆನ್ಸರ್ ಬರೆದ್ರೂ ಕೂಡ ಅಲ್ಲಿ ಕ್ಯಾಲ್ಕುಲೇಷನ್ ನಮ್ಮದು ಟೋಟಲ್ ಮಾರ್ಕ್ಸ್ ನಮ್ಮದು ರಾಂಗ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಕೂಡ CSE ಹೌ ಮಚ್ ಗೈಸ್ ಯು ಆರ್ ಗಾಟ್ ಆನೆಸ್ಟಿ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿ ಕೇಳಿದ್ದಾರೆ, ಸರ್ ಕೀ ಆನ್ಸರ್ ಈಸ್ ನಾಟ್ ಓಪನಿಂಗ್ ಅಂತ ಕೇಳ್ತಾ ಇದ್ದೀರಾ. ಮತ್ತು ಇನ್ನೊಂದು ವಿದ್ಯಾರ್ಥಿಗಳು, ಸರ್ ದ ಕೀ ಆನ್ಸರ್ ಲಿಂಕ್ ಇಸ್ ನಾಟ್ ಓಪನಿಂಗ್ PSCT ಅಂತ ಕೇಳಿದ್ರು. ಅದಕ್ಕೆ ತಕ್ಕ ಉತ್ತರವಾಗಿ ಟ್ರೈ ಟು ಓಪನ್ ಅಂಡರ್ ಅಡ್ಮಿಷನ್ PGCT ಕಾಲಮ್ ಅಂತ ಹಾಕಿದ್ರು. ಸೊ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೆ ಕೆಲವೊಬ್ಬರು ಮಾಹಿತಿ ಗೊತ್ತಿರಲ್ಲ, ಅದಕ್ಕೋಸ್ಕರ ಒಂದು ಗ್ರೂಪ್ ಮಾಡಿದ್ದೇವೆ. ಓಕೆ, ಸೊ ಏನೇ ಇದ್ದರೂ ಕೂಡ, ಏನೇ ಒಂದು ಇಶ್ಯೂ ಆದರೂ ಕೂಡ ವಿಲ್ ಬಿ ಆಲ್ವೇಸ್ ವಿತ್ ಯು. ಓಕೆ, ಏನೇ ಇದ್ದರೂ ಕೂಡ ನನಗೆ ವಾಟ್ಸಪ್ಗೆ ಮೆಸೇಜ್ ಹಾಕಿ, ನಾನು ಡೆಫಿನೆಟ್ಲಿ ನಿಮಗೆ ಎಷ್ಟಾಗ ಸಹಾಯ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಓಕೆ, ನೋಡಿ ವಿದ್ಯಾರ್ಥಿಗಳು, ಫಸ್ಟ್ ಆಫ್ ಆಲ್ ಇವಾಗ CSE ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ನೀವು ಅಬ್ಜೆಕ್ಷನ್ ಲಿಂಕ್ ಇದೆ, ತಪ್ಪದೆಲ್ಲ ಕೂಡ ಫಿಲ್ ಮಾಡಿ. ಓಕೆ, ಆಮೇಲೆ ಬೇರೆಯವರು ಯಾರು ಬೆಂಗಳೂರಲ್ಲಿ ಇದ್ದಿಲ್ಲ ಸ್ಪೆಷಲಿ, ಸೊ ನಾನು ಏನು ಮಾಡ್ತೀನಪ್ಪ ಅಂದರೆ, ನಾಳೆ ಕೆಲವೊಂದು ವಿದ್ಯಾರ್ಥಿಗಳು, ಓಕೆ ದಟ್ ಮೈಟ್ ಬಿ ಅಟ್ ಅರೌಂಡ್ 23 ಜನ, ನೀವು ಏನು ಮಾಡಿ ಹೋಗಿಬಿಟ್ಟು KO ಆಫೀಸಿಗೆ ಹೋಗಿಬಿಟ್ಟು, ಸರ್ ಈ ರೀತಿ ನಮಗೆ CSದವ್ರಿಗೆ ಕರೆಕ್ಟ್ ಆನ್ಸರ್ ಬರೆದ್ರು ಕೂಡ ನೀವು ರಾಂಗ್ ಅಂತ ತೋರಿಸಿದಿರ ಇಲ್ಲ ಅಂತ, ಅದಕ್ಕೆ ಒಂದು ಲೆಟರ್ ಬರೆದು ಕೊಟ್ಟು ನಿಮ್ಮ ಫುಲ್ ನೇಮ್, ಹೆಸರು ಎಲ್ಲರೂ ಕೂಡ ಒಂದೊಂದು ಲೆಟರ್ ಮಾಡಿಕೊಂಡು ನಿಮ್ದೇನು ಕರೆಕ್ಟಾಗಿ ನಿಮ್ದೇನು ಡೀಟೇಲ್ಡ್ ಆಗಿರುವಂಥ ಒಂದು ಲೆಟರ್ ಬರೆದು ಸಬ್ಮಿಟ್ ಮಾಡಿ, ಅಲ್ಲಿ ಕೂಡ ಚೆಕ್ ಮಾಡ್ತಾರೆ. ಪ್ಲಸ್ ಆಬ್ಜೆಕ್ಷನ್ ಲಿಂಕ್ಸ್ ಕೂಡ ಫಿಲ್ ಮಾಡಿ. ಸೊ ಎರಡು ಮೆಥಡಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಿ, ಏನಾದರೂ ಕೇದೋ ರೆಸ್ಪಾಂಡ್ ಮಾಡಿ ಮಾತ್ರ ಒಂದು ಗುಡ್ ನ್ಯೂಸ್ ಕೊಡ್ತಾರೆ. ಓಕೆ, ನೆಕ್ಸ್ಟು ಸರ್ ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಓಪನ್ ಆಗ್ತಾನೆ ಇಲ್ಲ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಇದು ಒಂದು ಪ್ರಾಬ್ಲಮ್ ಆಗಿದೆ ಕೇದವ್ರದ್ದು. ಸೊ ಅದಕ್ಕೋಸ್ಕರ ಯಾರು ಬೆಂಗಳೂರದವ್ರು ಇದ್ದೀರಾ, ಸೊ ನೀವು ಎಲ್ಲ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಕೊಡಿ. ಓಕೆ, ಸೊ ಇವಾಗ ಲೆಟರ್ ಕೊಡ್ತಿರಲ್ಲ, ಇನ್ನೊಂದು ಲೆಟರ್ ಏನು ಮಾಡಿ, ಯಾರು ಔಟ್ ಆಫ್ ಬೆಂಗಳೂರು ಇದ್ದೀರಾ, ಓಕೆ ಅವ್ರದ್ದು ಲಿಸ್ಟ್ ಕೂಡ ನಮಗೆ ಒಂದು ವಾಟ್ಸಪ್ಪಲ್ಲಿ ನಾನು ಕಳಿಸ್ತೇನೆ. ಓಕೆ, ಸೊ ಅದ್ರ ಮುಖಾಂತರ ನಮ್ಮ PGCT ಚಾಟಿಂಗ್ ಗ್ರೂಪ್ ಅಂತ ಇದೆ, ಅಲ್ಲೆಲ್ಲ ಕೂಡ ನಿಮ್ಮ ನೇಮ್ ಹಾಕಿ, ಸೊ ಒಂದು ಲಿಸ್ಟ್ ಮಾಡಿಕೊಂಡು ಒಬ್ಬರು ವಾಲಂಟಿಯರ್ ಆಗಿ ಅದನ್ನು ಲಿಸ್ಟ್ ಮಾಡಿಕೊಂಡು ನೀವು ನಾಳೆ ಹೋಗಿಬಿಟ್ಟು ಅದನ್ನು ಸಬ್ಮಿಟ್ ಮಾಡಿ. ಓಕೆ, ಸೊ ನಿಮ್ಮದು ಕೂಡ ಸಬ್ಮಿಟ್ ಆಗುತ್ತೆ, ಪ್ಲಸ್ ಆನ್ ಬಿಹಾಫ್ ಆಫ್ ಅದರ್ ಸ್ಟೂಡೆಂಟ್ಸ್ ಅವರು ಸಬ್ಮಿಟ್ ಆಗುತ್ತೆ. ಓಕೆ, ಮತ್ತು ಬರೀ ನಿಮ್ದಷ್ಟೇ ಕೊಟ್ಟು ಬರ್ಲಿಕ್ಕೆ ಹೋಗಬೇಡಿ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಂತ ನಿಮಗೆ ಒಂದು ಸಲಹೆ. ಇಲ್ಲೂ ಕೂಡ ಒಬ್ಬ, ಸರ್ ನಾನು CSE ಸ್ಟೂಡೆಂಟು, ವಿ ಆರ್ ಫೇಸಿಂಗ್ ಬಿಗ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ 15+ ಮಾರ್ಕ್ಸ್ ಇಸ್ ನಾಟ್ ಗಿವನ್ ಬೈ ದ KE ಅಂತ ಹಾಕಿದ್ದಾರೆ. ಐ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ದಟ್ಸ್ ವೆರಿ ಬ್ಯಾಡ್ ಫ್ರಮ್ ದ KE. ಈ ಸತಿ ಕರೆಕ್ಟಾಗಿ ಅವರು ಇವಾಲ್ಯೂಷನ್ ಮಾಡೇ ಇಲ್ಲ ಅಂತ ನಂಗೆ ಅನಿಸುತ್ತೆ. ಓಕೆ, ಮತ್ತೆ ಇನ್ ಕೆಲವೊಬ್ಬರು, ಸರ್ ದೇ ಆರ್ ಪಿಕಿಂಗ್ ಕಾಲ್ಸ್, ಪ್ಲೀಸ್ ಕಾಲ್ ದೆಮ್ ಆ್ಯಂಡ್ ಲೆಟ್ ದೆಮ್ ನೋ. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಕೆಲವೊಬ್ರು ಕಾಲ್ ಮಾಡಿ. ಓಕೆ, ಕಾಲ್ ಮಾಡೋಕ್ಕಿಂತ ಭೇಟಿ ಆದರೆ ಒಳ್ಳೆಯದು. ನಿಮ್ದೊಂದು ಏನು ಲೆಟರ್ ಇರುತ್ತಲ್ಲ, ಅದನ್ನು ಡೆಫಿನೆಟ್ಲಿ ಅವರಿಗೆ ಸಬ್ಮಿಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೌ ಆರ್ ದೇ ಪಿಕಿಂಗ್ ದ ಕಾಲ್ಸ್ ಆರ್ ಆಫ್ಟರ್ 10 o'clock ಅಂತ. ಸೊ ಅರೌಂಡ್ 10:30, 11 ನೀವು ಟ್ರೈ ಮಾಡಿ, ಬಟ್ ಫೋನ್ಗಿಂತ ಅಲ್ಲಿ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಬೆಸ್ಟು. ಸೊ ಇನ್ನೊಂದು ಏನಪ್ಪ ಅಂದರೆ, MBA, MCದವರು ಇನ್ನೂ ಕೂಡ ಏನು ಅಪ್ಡೇಟ್ ಕೊಟ್ಟಿಲ್ಲ KEದವರು. ಸೊ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಇನ್ನೂ ಕೂಡ ಏನು ಒಂದು ನೆಕ್ಸ್ಟ್ ಅಪ್ಡೇಟ್ ಕೊಟ್ಟಿಲ್ಲ. ಬಟ್ ನಿಮ್ಮದು ಕೂಡ ಆದಷ್ಟು ಬೇಗನೆ ಹಾಲ್ ಟಿಕೆಟ್ ಕೊಡ್ತಾರೆ. ಸೊ ನಿಮಗೆ ಹಾಲ್ ಟಿಕೆಟ್ ಡೇಟ್ ಕೂಡ ಆದಷ್ಟು ಬೇಗನೆ ಬಿಡ್ತಾರೆ. ಐ ವಿಲ್ ಅಪ್ಡೇಟ್ ಆನ್ ದಟ್ ಆಲ್ಸೋ. ಮತ್ತು ಇದಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ಡೋಂಟ್ ವರಿ, ಏನಾದರೂ ಒಂದು ಸೊಲ್ಯೂಷನ್ ಬಂದೇ ಬರುತ್ತೆ. ನಾಳೆ ವಿದ್ಯಾರ್ಥಿಗಳು ಹೋಗ್ತಾರೆ, ಚಾಟಿಂಗ್ ಗ್ರೂಪನ್ನು ಎನೇಬಲ್ ಮಾಡಿರ್ತೇನೆ. ಎಲ್ಲ ಕೂಡ ಡಿಸ್ಕಸ್ ಮಾಡಿಕೊಂಡು ನಿಮ್ಮೆಲ್ಲ ಕೂಡ ನಿಮ್ಮ ನೇಮ್ ಕೊಟ್ಟು, ಸೊ ನಾಳೆ ಒಂದು ಲೆಟರ್ ಮುಖಾಂತರ ಗ್ರೂಪ್ ಮಾಡಿಕೊಂಡು ಹೋಗಿ ಬನ್ನಿ. ಓಕೆ, ಏನೇ ಸಪೋರ್ಟ್ ಬೇಕಿದ್ದರೆ ಕೂಡ ಆಲ್ವೇಸ್ ವಾಟ್ಸ್ಆ್ಯಪ್ ಮೀ ಆರ್ ಯು ಕ್ಯಾನ್ ಆಲ್ಸೋ ಕಮೆಂಟ್ ಮೀ ಇನ್ ದಿಸ್ ಕಮೆಂಟ್ ಸೆಕ್ಷನ್. ಮತ್ತು ಭಾಳ ಜನ, ಸರ್ ನಮಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ, ಸೊ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೋ ಇಲ್ಲ ಡೌಟ್ ಇದೆ ಅಂತ ಭಾಳ ಜನ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಸೊ ಡೋಂಟ್ ವರಿ, ಸೊ ಇಲ್ಲಿ ಮಟ್ಟ ಬಂದುಬಿಟ್ಟಿದ್ದೀರಾ. ಸೊ ನೆಕ್ಸ್ಟ್ ನೀವು ಚೆನ್ನಾಗಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಒಂದು ಅತ್ಯುತ್ತಮವಾದ ಒಂದು ಕಾಲೇಜ್ ನಿಮಗೆ ಸಿಗೋ ಚಾನ್ಸ್ ಆಗಿರುತ್ತೆ. ಓಕೆ, ಸೊ ಇಫ್ ಯು ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಸೂನ್. ಥ್ಯಾಂಕ್ ಯು.